ಹಿಂಗೆ ಅದು ಟಡ ಮಾಡಕ್ಕೆ ಹೋಗಿ ದವಾಕೊಂಡ್ಬಿಡ್ತಿದ್ಲಿ ಈಗ. ಹಲೋ ಹಾಯ್ ಎವ್ರಿ ಒನ್. ಆ್ಯಕ್ಚುಲಿ ಇವತ್ತು ಏನಪ್ಪ ಅಂತ ಅಂದರೆ ಇದೊಂದು ವಿಡಿಯೋ ಸುಮ್ಮನೆ ಇಲ್ಲೊಂದು ವಿಲ್ಲಾ ಕ್ಯಾಲಿಕಟ್ಟಲ್ಲಿರೋದು ಅದು ಹೇಗಿದೆ ಅಂತ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ. ನಮಗೆ ಅಲ್ಲಿ ಲೇಕ್ ವ್ಯೂ ಇದೆ, ಪ್ರೈವೇಟ್ ವಿಲ್ಲಾ ಇದು. ಲೇಕ್ ವ್ಯೂ ಇದೆ. ಆಮೇಲೆ ಇಲ್ಲಿ ನಾವಿರ್ತೀವಿ. ದಿಸ್ ಇಸ್ ದ ವಿಲ್ಲಾ. ಇಂಡಿಪೆಂಡೆಂಟ್ ಇದೆ, ಬೇರೆ ಯಾರು ಬರ್ತಾರೆ ಅನ್ನೋ ಥರ ಇಲ್ಲ. ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂತ. ಇಲ್ಲಿ ಪಾರ್ಕಿಂಗು, ಇದು ಎಂಟ್ರೆನ್ಸು. ಈ ಸೈಡ್ ಬಂದರೆ ಎಂಟ್ರೆನ್ಸ್, ಆ್ಯಂಡ್ ದೆನ್ ಈ ಕಡೆ ಬಂದರೆ ಬ್ಯಾಕ್ ಯಾರ್ಡ್. ಬನ್ನಿ. ಬ್ಯಾಕ್ ಯಾರ್ಡಲ್ಲಿ ಅಲ್ಲಿ ಸ್ವಲ್ಪ ಏನೇನೋ ಕ್ಯಾರಮು ಆ ಥರದ್ದೆಲ್ಲ ಇಟ್ಟಿದ್ದಾರೆ. ಬ್ರಿಡ್ಜ್ ಥರ ಏನೋ ಮಾಡಿದ್ದಾರೆ. ಸೊ ನೈಸ್ ನೋಡಿ. ಬೆಳಗ್ಗಿನ ಸಿಕ್ಕಾಪಟ್ಟೆ ಮಳೆ. ನನಗಂತೂ ಈ ವಿಲ್ಲಾ ಬಿಟ್ಟು ಹೋಗೋಕ್ಕೆ ಮನಸ್ಸಾಗ್ತಿಲ್ಲ. ಲೈಕ್ ಇಲ್ಲಿ ಕೇರಳದಲ್ಲಿ ಬೇರೆ ಪ್ಲೇಸಸ್ ಹೋಗೋಣ ಅನ್ಕೋತೀನಿ, ಬಟ್ ಇಲ್ಲೇ ಇರೋಣ ಅನ್ನೋ ಥರ ಫೀಲು. ಇಲ್ಲಿ ನೋಡ್ಬೋದು ಫಿಶಿಂಗಿಗೆ ಬೋಟ್ ಅಂತ ಇಲ್ಲೆರಡಿದೆ. ಅಲ್ಲೊಂದು ಬೋಟ್ ಇತ್ತು. ಅರ್ಲಿ ಮಾರ್ನಿಂಗ್ 6 ಗಂಟೆಗೆ ಫಿಶಿಂಗ್ ಮಾಡ್ತಿದ್ದಾರೆ. ಇನ್ನೂ ಮಳೆ ನಿಂತಿಲ್ಲ, ಇನ್ನೂ ಜಡಿ ಹಂಗೆ ಇದೆ. ಇದು ಯಾವ್ದು ರಿವರ್ ಅಂತ ನೇಮ್ ಗೊತ್ತಿಲ್ಲ ಸರಿಗೆ, ನೋಡೋಣ. ಇಲ್ಲಿ ಹೋಗ್ಬಿಟ್ಟು ಬಾಳೆ ಎಲೆ ತಗೊಳ್ಳೋಣ ಊಟಕ್ಕೆ ಅಂತ ಅನ್ಕೊಂಡ್ವಿ. ಆ ಸೈಡ್ ಇದೆ, ತೋರಿಸ್ತೀನಿ. ತಂದ್ರಿ, ಬಟ್ ಸ್ಟಿಲ್ ಏನಾರ ಇದ್ರೆ ಅಂತ. ರಿವರ್ ಅಲ್ಲ, ಬನ್ನಿ ಆ ಕಡೆ ಹೋಗೋಣ. ಹಿಂಗೆ ಇಲ್ಲಿಂದ ಇಳ್ಕೊಂಡು ಹೋಗ್ಬೋದು ಕೆಳಗೆ ರಿವರ್ ಹತ್ರ. ನಾನು ಹೋಗಲ್ಲಪ್ಪ. ಹೋಗೋಣ ಏನಾರ ಇದ್ರೆ ಅಂತ. ಅದು ಇದು ಸ್ನೇಕ್ಸ್ ಎಲ್ಲ ಏನಾರ ಇದ್ರೆ ಬನ್ನಿ, ಮೇಲೆ ಕರ್ಕೊಂಡು ಹೋಗ್ತೀನಿ ಎಂಟ್ರೆನ್ಸ್. ಬಟ್ ನಾವು ಅದೆಲ್ಲ ಏನು ಮಾಡ್ಕೊಂಡಿಲ್ಲ. ಆ್ಯಕ್ಚುಲಿ ಏನಂದರೆ ಕೇರಳದಲ್ಲಿ ಇವಾಗ ನಾವು ಯೂಶ್ವಲಿ ರೆಸ್ಟೋರೆಂಟ್ಸಲ್ಲಿ ಜಾಸ್ತಿ ಏನು ತಿನ್ನಕ್ಕೆ ಹೋಗಿಲ್ಲ. ಇದು Airbnb ಇರೋದ್ರಿಂದ ನಾವೇ ಎಲ್ಲ ಬೆಂಗಳೂರಿಂದ ಎಲ್ಲ ಐಟಮ್ಸ್ ತಂದಿದ್ವಿ. ವಿ ಓನ್ಲಿ ಕುಕ್ಡ್ ಫಿಶ್ ತೊಗೊಂಡು ಇಲ್ಲಿ ತಿನ್ನೋದು ಚೆನ್ನಾಗಿದೆ. ಈ ಥರದ್ದೊಂದು ಪ್ರಾಪರ್ಟಿ ಇದ್ದರೆ ಹೌದು. ಇಲ್ಲೆಲ್ಲ ಫಿಶಸ್ ಚೀಪ್ ಆಬ್ವಿಯಸ್ಲಿ. ಇಲ್ಲಿ ಬೀಚ್ ಎಲ್ಲ ಇದೆಯಲ್ಲ, ಆ್ಯಂಡ್ ಫ್ರೆಶ್ ಆಗಿತ್ತು. ಬನ್ನಿ ತೋರಿಸ್ತೀನಿ, ಲೆಟ್ಸ್ ಗೋ. ಎಂಟ್ರೆನ್ಸ್ ಆದ ಕೂಡಲೇ ಇಲ್ಲೊಂದು ರೂಮ್ ಇದೆ. ಇಲ್ಲೊಂದು ರೂಮು ಫುಲ್ ಆಲ್ರೆಡಿ ನಾನು ಆವಾಗಲೇ ಬಂದ ತಕ್ಷಣನೇ ಮಾಡೋಣ ಅಂದ್ಕೊಂಡೆ ವ್ಲಾಗು, ಬಟ್ ಆಗಿಲ್ಲ. ಸೊ ಇಲ್ಲಿ ಈ ಥರ ಇದೆ. ಬನ್ನಿ ಲೇಕ್ ವ್ಯೂ ತೋರಿಸ್ತೀನಿ. ಫುಲ್ಲು ಅಮ್ಮ ನಂಗೆ ತೆಗಿಯೋಕ್ಕಾಗ್ತಿಲ್ಲ. ಲೇಕ್ ವ್ಯೂ ಜೊತೆಗೆ ಮಲಗ್ಬೋದು. ಈವನ್ ಈ ಕಡೆಯಿಂದ ಒಂದು ಇದಿದೆ, ಯು ಕ್ಯಾನ್ ಗೋ ಲೈಕ್ ದಿಸ್, ಹಿಂಗೂ ಹೋಗ್ಬೋದು. ಅಲ್ಲಿ ನಮ್ಮಪ್ಪ ಕೂತಿದ್ದಾರೆ. ಇಲ್ಲಿ ಬಂದರೆ ಹಾಲ್. ನಮ್ಮಮ್ಮ ಇವಾಗ ರೀಲ್ಸ್ ನೋಡ್ತಿದ್ದಾರೆ. ಇಲ್ಲಿ ಸೀರಿಯಲ್ ನೋಡ್ಕೊತಿರ್ತಾರೆ ನಮ್ಮಮ್ಮ. ಅಲ್ಲೊಂದು ಕಾಮನ್ ಟಾಯ್ಲೆಟ್ ಇದೆ, ಅವಾಗಲೇ ತೋರಿಸಿದ್ನಲ್ಲ. ಅಲ್ಲೊಂದು ಕಾಮನ್ ವಾಶ್ರೂಮ್ ಇದೆ. ಇಲ್ಲೊಂದು ಸಿಂಕ್ ಬೇಸಿನ್ನು. ಇಫ್ ಯು ಕಮ್ ಈ ಕಡೆ ಬಂದರೆ ಡೈನಿಂಗ್, ಆಮೇಲೆಲ್ಲ ಇಟ್ಟಿದ್ದಾರೆ, ಐರನ್ ಬಾಕ್ಸು ಅದೆಲ್ಲ, ಥ್ರೆಡ್ಮಿಲ್ಲು, ಸೈಕ್ಲಿಂಗ್ ಎಲ್ಲ ಮಾಡ್ಬೋದು. ಇದು ಕಿಚನ್ ಎಲ್ಲ ಇವಾಗ ಸ್ವಲ್ಪ ಮೆಸ್ಸಿ ಇದೆ. ಬಾಳೆ ಎಲೆ ತಂದಿದ್ದಾರೆ, ಫಿಶ್ ಫ್ರೈ ಮಾಡೋಕ್ಕೆ. ಸೊ ಅಲ್ಲೊಂದು ಸ್ಟೋರ್ ರೂಮ್ ಇದೆ, ಈ ಕಡೆಯಿಂದನೂ ಹೋಗ್ಬೋದು, ಡೋರ್ ಇದೆ. ಆ್ಯಂಡ್ ದೆನ್ ಇದಾದಮೇಲೆ ನೆಕ್ಸ್ಟ್ ನಮ್ಮ ರೂಮ್. ಇಲ್ಲ ಅದು ಗೇಮ್ಸ್ ಇಟ್ಟಿದ್ದಾರೆ, ಆಡ್ಬೋದು. ಇದು ನಮ್ಮ ರೂಮು. ನಾನು ಈ ಕಡೆ ನಾವು ಬುಕ್ ಮಾಡಿದ್ದು Airbnb. ಅಲ್ಲಿ ವಿಲ್ಲಾ ಟೂರ್ ಮುಗೀತಾ? ವಿಲ್ಲಾ ಟೂರ್ ಮುಗೀತು. ಈ ವಿಲ್ಲಾ ಟೂರಿಗೋಸ್ಕರ ನನಗೆ
ಅರ್ಧ ಗಂಟೆಯಿಂದ ಮಲಗಕ್ ಬಿಡದೆ ವಿಲಾ ಟೂರ್ ಏನಿಲ್ಲ ಗೈಸ್, ಇವಾಗ ವ್ಲಾಗ್ ಮಾಡ್ಬೇಕು ಅಂದ್ರೆ ಅಟ್ಲೀಸ್ಟ್ ಯಾರ ವಿಡಿಯೋ ಮಾಡಿದ್ರೆ ನಾವು ಮಾತಾಡ್ಬೋದು. ಕೆಲವೊಂದ್ಸತಿ ನಾನೇ ವಿಡಿಯೋ ಮಾಡ್ಕೊಂಡು ನಾನೇ ಸೆಟಪ್ ಮಾಡಿ ಹೆಂಗಾಗುತ್ತೆ? ಎಲ್ಲಾನು ಮಾಡಕ್ಕಾಗಲ್ಲ, ಒಂದ್ ಸ್ವಲ್ಪ ಸಪೋರ್ಟ್ ಮಾಡ್ಬೇಕು. ಹೆಂಗಿರೋ ಕ್ಯಾಮ್ರಾ ಮುಂದೆ ಮಾಡೋದು. ಓಕೆ, ಕ್ಯಾಮ್ರಾಮನ್ ಸಂತೋಷ್ ಜೊತೆ ಎಲ್ಲ ಐತಿದ್ದು ಕ್ಯಾಮ್ರಾಮನ್ ಸಂತೋಷ್ ಜೊತೆ ಹರ್ಷಿತಾ ಕ್ಯಾಲಿಕಟ್ ಕೇರಳ. ಧನ್ಯವಾದಗಳು, ಬಾಯ್. ಹಾಯ್ ಎಲ್ರಿಗೂ, ಇದು ನಮ್ಮ ಕೇರಳ ಟ್ರಿಪ್ನ ಡೇ 3. ನಮ್ಮ ಸ್ಟೇಯಿಂದ ನಾವು ಈ ದಿನ ಚೆಕ್ಔಟ್ ಮಾಡಿ ಇಲ್ಲಿಂದ ನಾವು ಹೊರಟಿದ್ದು ಕರಿಯಾತಂಪರ ಅನ್ನೋ ಪ್ಲೇಸ್ಗೆ. ದಿಸ್ ಈಸ್ ಅ ಹಿಡನ್ ಪ್ಲೇಸ್ ಅನ್ಕೋತೀನಿ, ಬಿಕಾಸ್ ಜಾಸ್ತಿ ಜನ ಟೂರಿಸ್ಟ್ಸ್ ಇರಲಿಲ್ಲ. ನೀವೇ ನೋಡ್ಬೋದು, ಇಲ್ಲಿನ ವ್ಯೂ ಅಂತೂ ಸೂಪರ್ ಆಗಿದೆ. ನಾವು ಬಂದಾಗ ಲೈಟಾಗಿ ಮಳೆ ಬರ್ತಿತ್ತು, ಸುತ್ತಮುತ್ತ ಮಿಸ್ಟ್ ಕೂಡ ಇತ್ತು. ಆ ವೆದರ್ಗೆ ಈ ಜಾಗ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು, ಎಲ್ಲಿ ನೋಡಿದ್ರು ಗ್ರೀನರಿ. ಅಲ್ಲೊಂದು ಜರಿ ಇದೆ ನೋಡಿ, ಸೊ ಅಮೇಝಿಂಗ್ ಅಲ್ಲ. ಇಲ್ಲಿ ಕುರಿಗಳನ್ಸುತ್ತಲ್ಲಿ, ಕುರಿ. ಆಮೇಲೆ ಇಲ್ಲೆಲ್ಲ ಬಫೆಲೋಸ್ ಇದೆ. ಹಿಂಗೆ ಅದು ಟಡ ಮಾಡಕ್ ಹೋಗಿ ದವಾಕೊಂಡ್ಬಿಡ್ತಿದ್ಲಿ ಈಗ. ಆದ್ರೆ ಇಲ್ಲಿ ಭಾಳ ಇಲ್ಲ ಅಂತ ಅನ್ಕೊಳ್ಬೇಡಿ, ಅಲ್ಲ ತುಂಬಾ ಡೀಪ್ ಇದೆ ಅದು. ನೋಡಿ, ಕಯಾಕಿಂಗ್ ಮಾಡಕ್ಕೆ ಸಕ್ಕತ್ ಮಾಡಿಸ್ದಂಗಿದೆ ಇದು ಕಯಾಕಿಂಗ್. ನೋಡಿ 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 ನೋಡಿ, ಒಂಥರ ಕಾಶ್ಮೀರ್ ಥರನೇ ಇದೆ. ನನಗೆ ಒಂಥರ ಕ್ರೌಡೆಡ್ ಪ್ಲೇಸಸ್ ಇಷ್ಟ ಇರಲಿಲ್ಲ, ಜನ ಇರಬಾರ್ದು. ಸೊ ಯಾರು ಓಡಿಸ್ಕೊಂಡ್ ಬಂದಿದ್ದು? ಹೌದು, ಇವಾಗ ಅವ್ರು ಡ್ರೈವ್ ಮಾಡಿದ್ದಾರೆ ಇಲ್ಲಿ ತನಕ, ಅವರಿಗೆ ಜಾಸ್ತಿ ಕ್ರೆಡಿಟ್ಸ್. ಯಾಕಂದರೆ ಅಷ್ಟು ಅವರ್ಸು ಡ್ರೈವ್ ಮಾಡಿದ್ದಾರೆ. ಲಿಟ್ರಲಿ ಬರ್ತಾ 7 hours, ಇವಾಗ ಮತ್ತೆ ಬೆಂಗಳೂರಿಗೆ ಹೋಗೋಕ್ಕೆ 7 hours. ಒಂದು 7 hours ಜಾಸ್ತಿ, 8 ಆಯಿತು. ನಮ್ಮಂಗೆ ಗೋಲ್ಡನ್ ಜೂಬ್ಲಿ ಗೋಲ್ಡ್ ಬೇಕಂತೆ, ಗೋಲ್ಡ್ ಕೇಳ್ತಿದ್ದಾರೆ, ಗೋಲ್ಡ್ ಕೊಡ್ಸು ಅಂತ. ಅಂದರೆ ಐಫೋನ್ ಕೊಡ್ಸು, ಐಫೋನ್ ಬೇಕಂತೆ ಗೈಸ್. ಇವನ್ನೆಲ್ಲ ತಿನ್ಕೊಂಡಿರ್ಬೇಕಿತ್ತು ಅಂದಿದ್ರೆ ಕರೆಕ್ಟ್ ಟೈಮಿಗೆ ಕಾಫಿ ಅವೆಲ್ಲ ಸಿಕ್ತು ಅಂತ ಹೋಗೆ. ನೋಡಿ ಫ್ರೆಂಡ್ಸ್, ನನಗೆ ನಾನು ಬರ್ಡೇ ಸೆಲೆಬ್ರೇಷನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಿಚನಲ್ಲಿ ಕುಕ್ಕಿಂಗ್ ಹಾಕಿದ್ರು. ಏನಿಲ್ಲ ಗೈಸ್, ಹಂಗೇನಿಲ್ಲ. ನಾನು ಮಾಡಿದ್ದೀನಿ. ಇಲ್ಲಿ ನಮ್ಮ ಊಟ ಅಡ್ಜಸ್ಟ್ ಆಗಲ್ಲ, ಅದಕ್ಕೆ ಆಂಧ್ರ ಫುಡ್ಡು ಓಕೆ ಫೈನ್, ನಮ್ಗೆ ಅಡ್ಜಸ್ಟ್ ಆಗಿಬಿಡುತ್ತೆ. ಆಂಧ್ರ ತಮಿಳ್ನಾಡಿದಾರ ತಿನ್ಬಿಡ್ಬೋದು, ಇಲ್ಲಿ ತಿನ್ನೋಕ್ಕಾಗಲ್ಲ. ಮನೇಲಿ ಜೋರು ಮಾತಾಡ್ತೀವಿ, ಯಾಕೆ ವಾಯ್ದೆ ಬರ್ತೀವಿ. ಇವಾಗ ನನಗೆ ನಾನು ಅಷ್ಟೇ ಫಸ್ಟ್ ತುಂಬ ಟ್ರಿಪ್ ಹೋಗ್ತಾ ಇದ್ದೆ, ಆಯ್ತಾ? ಆಮೇಲೆ ನಂಗೆ ಮದುವೆ ಮಾಡಿಬಿಟ್ರು ಅಷ್ಟೇ. ಹೋಗಕ್ಕೆ ನನ್ನ ಹೆಂಡತಿ ಬಿಡೋದೇ ಇಲ್ಲ ಎಲ್ಲೂ. ನನಗೂ ಅಷ್ಟೇ ಗೈಸ್, ನಾನು ತುಂಬ ಟ್ರಿಪ್ ಹೋಗ್ತಿದ್ದೆ. ಇವಾಗ ಎಲ್ಲೂ ಟ್ರಿಪ್ಗೆ ಹೋಗೋಕ್ಕೆ ಬಿಡ್ತಿಲ್ಲ. ಯಾರು? ನೀವೇ? ಮದುವೆ ಆಗೋಯ್ತು. ಈಗ ಮದುವೆ ಆಗಿದೆ, ಅದರಿಂದ ಮನೆ ಕೆಲಸ ತುಂಬ ಕೆಲಸ ಇರುತ್ತೆ. ಹೌದು, ಎಸ್ ಪಾಪ. ಇವಾಗಿಲ್ಲಿ ಅಲ್ಲಿ ಕರಿಯಾತಂಪರ ಅಲ್ಲಿ ಇದ್ದೀವಿ. ಟೀ ಕುಡಿದು ಚಿಪ್ಸ್ ತೊಗೊಂಡಿದ್ದೆ. ಸೋಸ್ ಇಲ್ಲ, ಏನು ಮಾಡೋದು, ಕುಡಿ, ಏನು ಮಾಡೋಕ್ಕಾಗಲ್ಲ. ಬೆಂಗಳೂರಲ್ಲ. ಅಲ್ಲ, ಅವರೇ ಶಾಕ್ ಆಗಿಬಿಟ್ಟಿರ್ತಾರೆ, ಕಲ್ಚರಲ್ ಶಾಕ್. ಇವರೇನಿದು ಮಿಲ್ಕ್ ಟೀ ಕೇಳ್ತಾರಲ್ಲ. ನಾನೇ ಇಲ್ಲೇನು ವಾಟ್ರಲ್ಲಿ ಏನೋ ಟೀ. ಗೊತ್ತಿರೋ ನಾವೇ ಕಿಚನ್ಗೆ ಹೋಗ್ಬಿಟ್ಟು 5 minutes ನಾನೇ ಟೀ ಮಾಡ್ಕೊಂಡ್ಬಂದ್ರೆ. ಮಿಲ್ಕ್ ಟೀ ಅಂತೂ ಮಿಲ್ಕ್ ಇಲ್ಲ, ಮಿಲ್ಕ್ ಟೀಯಲ್ಲಿ ಮಿಲ್ಕ್ ಇಲ್ಲ, ಇಂತ ಜಾಸ್ತಿ ನೀರು, ವಾಟರ್ ಇದೆ ಗೈಸ್. ಹಾಗೆ ನಮ್ಮ ಕೇರಳ ಟ್ರಿಪ್ ಇವತ್ತಿಗೆ ಮುಗೀತು. ಈಗ ವಾಪಸ್ ಬೆಂಗಳೂರಿಗೆ ಹೊರಟಿದ್ದೀವಿ. ದಾರಿಯಲ್ಲಿ ಡಿನ್ನರ್ ಮಾಡಿಕೊಂಡು ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಹಾಗೆ ನಾವು ಸ್ಟೇ ಮಾಡಿದ ಪ್ಲೇಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ಒಮ್ಮೆ ಚೆಕ್ ಮಾಡಿ. ಸೊ ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ, ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ.